ನಮಸ್ಕಾರ ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ಕಳೆದ ವಿಡಿಯೋದಲ್ಲಿ ನಾವು ವಿಷ್ಣು ಭಗವಾನ್ ಅವತರಿಸಿದ ಮತ್ಸ್ಯಾವತಾರ, ಕೂರ್ಮಾವತಾರ ಮತ್ತು ವರಾಹ ಅವತಾರಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡಿದ್ದೇವೆ. ಈ ವಿಡಿಯೋದಲ್ಲಿ ನಾವು ನರಸಿಂಹ ಅವತಾರ, ವಾಮನ ಅವತಾರ, ಪರಶುರಾಮ ಅವತಾರ ಇವುಗಳ ಬಗ್ಗೆ ಒಂದೊಂದಾಗಿ ಸಂಪೂರ್ಣವಾಗಿ ತಿಳಿಯುತ್ತಾ ಹೋಗೋಣ. ಅದಕ್ಕೂ ಮೊದಲು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲೇ ಕಾಣುತ್ತಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನರಸಿಂಹ ಅವತಾರವು ಭಗವಾನ್ ವಿಷ್ಣುವಿನ ದಶಾವತಾರಗಳಲ್ಲಿ 4ನೆಯದಾಗಿದೆ. ಸಿಂಹದ ತಲೆ ಮತ್ತು ಮನುಷ್ಯನ ದೇಹವನ್ನು ಹೊಂದಿರುವ ಉಗ್ರ ರೂಪವಾಗಿದೆ. ಹಿರಣ್ಯಕಶಿಪು ತಾನು ಮನುಷ್ಯ ಅಥವಾ ಪ್ರಾಣಿಯಿಂದ, ಅಸ್ತ್ರ ಅಥವಾ ಶಸ್ತ್ರದಿಂದ, ಒಳಗೆ ಅಥವಾ ಹೊರಗೆ, ಹಗಲು ಅಥವಾ ರಾತ್ರಿ ಸಾಯದಂತೆ ಬ್ರಹ್ಮದೇವನಿಂದ ವರವನ್ನು ಪಡೆದುಕೊಂಡಿದ್ದನು. ಅರ್ಧ ಮನುಷ್ಯ ಮತ್ತು ಅರ್ಧ ಸಿಂಹದ ರೂಪವು ಈ ಎಲ್ಲ ವರಗಳನ್ನು ಮೀರಿ ರಾಕ್ಷಸನನ್ನು ಕೊಲ್ಲಲು ಅನಿವಾರ್ಯವಾಗಿತ್ತು. ಇನ್ನು ಕಥೆಯನ್ನು ನೋಡುವುದಾದರೆ, ಹಿರಣ್ಯಕಶಿಪು ತನ್ನ ಮಗ ಪ್ರಹ್ಲಾದನ ವಿಷ್ಣು ಭಕ್ತಿಯನ್ನು ಕಂಡು ಕೋಪಗೊಂಡು ಕಂಬದಲ್ಲಿ ವಿಷ್ಣು ಇದ್ದಾನೆ ಎಂದು ಪರೀಕ್ಷಿಸಲು ಮುಂದಾಗಿ ಆ ಕಂಬಕ್ಕೆ ಹಿರಣ್ಯಕಶಿಪು ಹೊಡೆದಾಗ ನರಸಿಂಹ ದೇವರು ಕಂಬದಿಂದ ಹೊರಬಂದು ಹಿರಣ್ಯಕಶಿಪುನನ್ನು ಸಂಹಾರ ಮಾಡಿದರು. ಇದು ಭಗವಂತನ ಅಪಾರ ಪ್ರೀತಿ ಮತ್ತು ಉಗ್ರತೆಯನ್ನು ಒಂದೇ ರೂಪದಲ್ಲಿ ತೋರಿಸುವ ಅವತಾರವಾಗಿದೆ. ಇದನ್ನು ನಾವು ನೋಡುವುದಾದರೆ, ಪ್ರಹ್ಲಾದನ ಭಕ್ತಿಗೆ ಒಲಿದ ವಿಷ್ಣು ದೇವರು ಉಗ್ರ ನರಸಿಂಹ ಸ್ವಾಮಿಯಾಗಿ ಪ್ರಹ್ಲಾದನನ್ನು ರಕ್ಷಿಸಲು ಮತ್ತು ಹಿರಣ್ಯಕಶಿಪುವಿನನ್ನು ಸಂಹರಿಸಲು ಭಗವಾನ್ ವಿಷ್ಣುವು ಈ ಅವತಾರವನ್ನು ತಾಳಿದರು. ಈ ಅವತಾರವು ಅಹಂಕಾರ ಮತ್ತು ದುಷ್ಟತನದ ಅಂತ್ಯವನ್ನು ಸಂಕೇತಿಸುತ್ತದೆ. ವಾಮನ ಅವತಾರ. ಹೌದು ವೀಕ್ಷಕರೇ, ವಾಮನ ಅವತಾರವು ಭಗವಾನ್ ವಿಷ್ಣುವಿನ ದಶಾವತಾರಗಳಲ್ಲಿ 5ನೆಯದು ಮತ್ತು ತ್ರೇತಾಯುಗದ ಮೊದಲ ಅವತಾರವಾಗಿದೆ. ಇದರ ಕಥೆಯನ್ನು ನೋಡುವುದಾದರೆ, ಅಸುರ ರಾಜ ಬಲಿಯ ಅಹಂಕಾರವನ್ನು ಮುರಿಯಲು ಮತ್ತು ದೇವತೆಗಳಿಗೆ ಸ್ವರ್ಗವನ್ನು ಮರಳಿ ನೀಡಲು ವಿಷ್ಣುವು ಕುಬ್ಜ ಬ್ರಾಹ್ಮಣನಾಗಿ, ಅಂದರೆ ವಾಮನ ರೂಪವಾಗಿ ಅವತರಿಸಿದರು. ತನ್ನ 3 ಹೆಜ್ಜೆಗಳಿಂದ ಬ್ರಹ್ಮಾಂಡವನ್ನೇ ಅಳೆದು ಬಲಿ ಚಕ್ರವರ್ತಿಯ ಭಕ್ತಿಗೆ ಮೆಚ್ಚಿ ಪಾತಾಳದ ಅಧಿಪತಿಯನ್ನಾಗಿ ಮಾಡಿದ ಕತೆ ಇದಾಗಿದೆ. ಅವತಾರದ ಉದ್ದೇಶ, ಅಸುರ ರಾಜ ಮಹಾಬಲಿಯು ಸ್ವರ್ಗ, ಭೂಮಿ ಮತ್ತು ಪಾತಾಳ ಲೋಕಗಳನ್ನು ಗೆದ್ದು ಇಂದ್ರನ ಅಧಿಕಾರವನ್ನು ಕಿತ್ತುಕೊಂಡಿದ್ದನು. ದೇವತೆಗಳನ್ನು ರಕ್ಷಿಸಲು ಮತ್ತು ಬಲಿಯ ಹೆಮ್ಮೆಯನ್ನು ಅಡಗಿಸಲು ವಿಷ್ಣುವು ವಾಮನನಾಗಿ ಬಂದನು. ಇನ್ನು ರೂಪದ ಬಗ್ಗೆ ನೋಡುವುದಾದರೆ, ಋಷಿ ಕಶ್ಯಪ ಮತ್ತು ಅದಿತಿಯ ಮಗನಾಗಿ ಜನಿಸಿದ್ದ ವಾಮನನು ಸಣ್ಣ ಬ್ರಾಹ್ಮಣ ಬಾಲಕನ ಕುಬ್ಜ ರೂಪವಾಗಿದ್ದನು. ಇದರಲ್ಲೇ ಭಗವಾನ್ ವಿಷ್ಣುವು ತ್ರಿವಿಕ್ರಮ ಅವತಾರವನ್ನು ತಾಳುವುದು. ಬಲಿ ಚಕ್ರವರ್ತಿಯು ನರ್ಮದಾ ನದಿಯ ತೀರದಲ್ಲಿ ಯಜ್ಞ ಮಾಡುತ್ತಿದ್ದಾಗ ವಾಮನನು ಭಿಕ್ಷೆಗಾಗಿ ತನ್ನ 3 ಹೆಜ್ಜೆಯಷ್ಟು 3 ಅಡಿಯಷ್ಟು ಭೂಮಿಯನ್ನು ಕೇಳಿದನು. ವಿಶ್ವರೂಪ. ಬಲಿಯು ಒಪ್ಪಿದ ನಂತರ ವಾಮನನು ತನ್ನ ರೂಪವನ್ನು ದೈತ್ಯಾಕಾರಕ್ಕೆ, ಅಂದರೆ ತ್ರಿವಿಕ್ರಮನಾಗಿ ಬೆಳೆದನು. ಮೊದಲ ಹೆಜ್ಜೆಯಲ್ಲಿ ಭೂಮಿ, 2ನೇ ಹೆಜ್ಜೆಯಲ್ಲಿ ಸ್ವರ್ಗಲೋಕ ಮತ್ತು 3ನೇ ಹೆಜ್ಜೆ ಇಡಲು ಜಾಗವಿಲ್ಲ ಎಂದು ಭಗವಾನ್ ವಿಷ್ಣುವು ಕೇಳಿದಾಗ, ಬಲಿಯು ತನ್ನ ತಲೆಯನ್ನು ನೀಡಿದಾಗ ಅವನ ತಲೆಯ ಮೇಲೆ ಪಾದವಿಟ್ಟು ಬಲಿಯನ್ನು ಪಾತಾಳಕ್ಕೆ ತುಳಿದರು.
ಬಲಿ ಚಕ್ರವರ್ತಿಯ ಭಕ್ತಿ. ಬಲಿ ಚಕ್ರವರ್ತಿಯ ನಿಷ್ಠೆ ಮತ್ತು ನಮ್ರತೆಗೆ ಮೆಚ್ಚಿದ ವಿಷ್ಣುವು ಅವನನ್ನು ಪಾತಾಳ ಲೋಕದ ರಾಜರನ್ನಾಗಿ ಮಾಡಿದರು. ತಾನು ಬಲಿಯ ದ್ವಾರಪಾಲಕನಾಗಿ ಇರುವುದಾಗಿ ವರ ನೀಡಿದರು. ವಾಮನ ಅವತಾರವು ನಮ್ರತೆ, ತ್ಯಾಗ ಮತ್ತು ಅಹಂಕಾರವನ್ನು ತೊರೆಯುವಿಕೆಯ ಮಹತ್ವವನ್ನು ಸಾರುತ್ತದೆ. ಇನ್ನು ಪರಶುರಾಮನ ಅವತಾರ. ಪರಶುರಾಮನ ಅವತಾರವನ್ನು ವಿಷ್ಣುವಿನ 6ನೇ ಅವತಾರವೆಂದು ಕರೆಯಲಾಗುತ್ತದೆ. ದುಷ್ಟ ಕ್ಷತ್ರಿಯರಿಂದ ಭೂಮಿಯನ್ನು ಮುಕ್ತಗೊಳಿಸಿ ಧರ್ಮ ಸಂಸ್ಥಾಪನೆ ಮಾಡಲು ತ್ರೇತಾಯುಗದಲ್ಲಿ ಜನಿಸಲಾಗಿದೆ. ಜಮದಗ್ನಿ ಋಷಿ ಮತ್ತು ರೇಣುಕಾದೇವಿಯ ಮಗನಾದ ಪರಶುರಾಮರು ಶಿವನಿಂದ ಪಡೆದ ಪರಶು ಅಂದರೆ ಕೊಡಲಿ ಆಯುಧದೊಂದಿಗೆ ಅಜೇಯ ಯೋಧನಾಗಿದ್ದರು. ಇವರು ಸಪ್ತ ಚಿರಂಜೀವಿಗಳಲ್ಲಿ ಒಬ್ಬರು. ಭಾರ್ಗವರಾಮ ಎಂದು ಸಹ ಇವರನ್ನು ಕರೆಯಲಾಗುತ್ತದೆ. ನೋಡಿದರಲ್ಲ ವೀಕ್ಷಕರೇ, ಭಗವಾನ್ ವಿಷ್ಣುವು ಅವತರಿಸಿದ ದಶಾವತಾರಗಳ ಕುರಿತು ಮಾಹಿತಿ. ಈ ವಿಡಿಯೋದಲ್ಲಿ ನಾವು ನರಸಿಂಹ ಅವತಾರ, ವಾಮನ ಅವತಾರ ಮತ್ತು ಪರಶುರಾಮರ ಅವತಾರದ ಬಗ್ಗೆ ಮಾಹಿತಿಯನ್ನು ತಿಳಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಭಗವಾನ್ ವಿಷ್ಣುವು ಅವತರಿಸಿದ ರಾಮ ಅವತಾರ, ಕೃಷ್ಣ ಅವತಾರ, ಬುದ್ಧ ಅವತಾರ ಅಥವಾ ಬಲರಾಮ ಅವತಾರ ಮತ್ತು ಕಲ್ಕಿಯ ಅವತಾರದ ಬಗ್ಗೆ ತಿಳಿಸಲಿದ್ದೇವೆ. ಅದಕ್ಕೂ ಮೊದಲು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋ ಇಷ್ಟವಾದಲ್ಲಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.